ಭಗವಂತನನ್ನು ನಂಬಿದವ ಜೀವನದಲ್ಲಿ ಎಷ್ಟು ಸುಖವನ್ನು ಪಡ್ತಾನೆ. ಸಾಮಾನ್ಯ ಮೇಲ್ನೋಟಕ್ಕೆ ಒಮ್ಮೊಮ್ಮೆ ಅನಿಸುತ್ತೆ ದೇವರನ್ನು ನಂಬಿದವರು ಬಹಳ ಕಷ್ಟಪಡ್ತಾರೆ ಅಂತ. ದೇವರನ್ನು ನಂಬಿದ ಮಾತ್ರಕ್ಕೆ ದೇವರೆಲ್ಲ ಕೊಡೋಲ್ಲ. ನೀನು ನನ್ನಲ್ಲಿ ನಂಬಿಕೆ ಎಷ್ಟಿದೆ ಅಂತ ಮೊದಲು ಪರೀಕ್ಷೆ ಮಾಡ್ತಾನಂತ. ನಮಗೆಲ್ಲ ನಾವು ನೋಡುವ ಕಥೆಗಳಲ್ಲಿ ದೇವರನ್ನು ನಂಬಿದ ಮಹಾಭಕ್ತ ಕುಚೇಲ ಬೇಕಾದಷ್ಟು ಕಷ್ಟಪಟ್ಟ, ನಮ್ಮ ಮಂತ್ರಾಲಯ ಪ್ರಭುಗಳು ಬೇಕಾದಷ್ಟು ಕಷ್ಟಪಟ್ಟರು ಅಂತ ನಾವು ಅಂದ್ಕೊಳ್ತೀವಿ. ನಿಜವಾಗಿ ಅವರ ಹತ್ರನೇ ಹೋಗಿ ಕೇಳಿದ್ರೆ ನನಗೇನು ಕಷ್ಟ ಇಲ್ಲ ಅಂತ. ದೇವರನ್ನು ನಂಬಿದವರ ಬಳಿ ಕೇಳಬೇಕು. ಯಾಕಂದರೆ ಅವರಿಗೆ ಭಗವಂತನ ನಾಮಸ್ಮರಣೆ ಮಾಡುವಾಗ, ಭಗವಂತನ ವಿಷಯ ಕೇಳುವಾಗ, ಭಗವಂತನ ಬಗ್ಗೆ ತಿಳಿಯುವಾಗ ಅವ್ರಿಗೆ ಏನು ಆನಂದ ಆಗ್ತಾ ಇರುತ್ತೆ, ಆ ಆನಂದ ಇನ್ಯಾವುದರಿಂದಲೂ ಆಗಲ್ಲ. ನಾವು ರಾಯರ ಹತ್ರ ದೊಡ್ಡವರ ಹತ್ರ ಬಂದಾಗ ಅದನ್ನೇ ಕೇಳ್ಕೊಳ್ಬೇಕಾಗಿದೆ. ದೇವಸ್ಥಾನಕ್ಕೆ ಬಂದಾಗ, ದೊಡ್ಡವರ ಬಳಿ ಬಂದಾಗ, ಹಿರಿಯರಿಗೆ ಬಗ್ಗೆ ಬಾಗಿ ನಮಸ್ಕಾರ ಮಾಡುವಾಗ ನಾವು ಏನು ಕೇಳಬೇಕಿದೆ ಅಂದರೆ, ನಾವು ದೇವರ ಸ್ಮರಣೆ ಮಾಡ್ತೀವಿ, ದೇವರ ಕಥೆ ಕೇಳ್ತೀವಿ, ಆನಂದ ಆಗ್ತಾ ಇಲ್ಲ ಅಂದರೆ ಏನೋ ಆ ಕಾಲಕ್ಕಾಗತ್ತೆ ಎದ್ದು ಹೋಗ್ತೀವಿ. ಆದರೆ ಬೇರೆ ಸೀರಿಯಲ್ ನೋಡಿದಾಗ, ಕಾಫಿ ಕುಡಿದಾಗ, ಎಲ್ಲೋ ಹೋದಾಗ ಏನು ಆನಂದ ಆಗ್ತಾ ಇದೆ ಅದನ್ನು ನಿಜವಾದ ಆನಂದ ಅಂದ್ಕೊಳ್ತಿದ್ವಿ. ನಮ್ಮ ಮಂತ್ರಾಲಯ ಪ್ರಭುಗಳಿಗೆ ಭಗವಂತನ ಸ್ಮರಣೆ ಮಾಡುವಾಗ ಯಾವ ಬಗೆಯ ಆನಂದ ಆಗ್ತಿತ್ತು ಆ ಆನಂದ ನಮಗಾಗ್ತಿಲ್ಲ. ನಾವು ರಾಯರನ್ನು ಕೇಳಬೇಕಂತ, ಸ್ವಾಮಿ ನಿಮಗೆ ದೇವರ ಸ್ಮರಣೆ ಮಾಡುವಾಗ ಯಾವ ಬಗೆಯ ಆನಂದ ಆಗ್ತಿತ್ತು? ದೇವರ ಕಥೆ ನಂದತನಯ ಗೋವಿಂದನ ಮಧುರವಾದ ಮಿಠಾಯಿ ಸವಿಯುವಾಗ ಯಾವ ಸವಿ ನಿಮ್ಮ ನಾಲಿಗೆಗೆ ಆಗ್ತಿತ್ತು, ನಿಮ್ಮ ಮನಸ್ಸಿಗೆ ಆಗ್ತಿತ್ತು, ಅದನ್ನು ನಮಗೆ ಕೊಡಿ ಅಂತ. ಒಮ್ಮೆ ಆ ರುಚಿ ನಾಲಿಗೆ ಹತ್ತಿದರೆ, ಒಮ್ಮೆ ಆ ಕತೆ, ಭಗವಂತನ ಕತೆ ಮನಸ್ಸಿಗೆ ಮುದ ಕೊಟ್ಟರೆ ನಮಗೆ ಇನ್ನೊಂದು ಬೇಕನ್ಸಲ್ಲ. ನಮಗೆ ದೇವರ ಕಥೆ ಜೊತೆಗೆ ಇನ್ನೊಂದು ಬೇಕನ್ನಿಸ್ತಾ ಇದೆ. ನಮಗೆ ಬೇಕುಗಳು ನಿಂತಿಲ್ಲ. ನಮ್ಮ ಜೀವನದಲ್ಲಿ ಸಾಕಪ್ಪ ಸಾಕು ಅಂತ ಅನಿಸಿಲ್ಲ. ಇದು ದೇವರ ಕಥೆನೂ ಬೇಕು, ಆಮೇಲೆ ಉಳಿದದ್ದು ಬೇಕು ಆಗಬಾರ್ದು, ಅದೆಲ್ಲ ನಿಂತು ಹೋಗಬೇಕು. ದೇವರ ಕಥೆ ಮಾತ್ರ ಬೇಕಾಗಬೇಕು. ಹಾಗಾಗಬೇಕು. ಆ ಹಂತ ಬರಬೇಕಂದ್ರೆ ದೇವರ ದಯ ಆಗಬೇಕು. ಅದನ್ನು ದೊಡ್ಡವರಲ್ಲಿ ನಾವು ಕೇಳಬೇಕು.